ಏಕಾದಶಿ ಇದು ಚಾಯ್ಸ್ ಇಲ್ಲ, ಅದು ಎಲ್ಲರೂ ಮಾಡಲೇಬೇಕಾದದ್ದು, ಕಂಪಲ್ಸರಿ. ಏಕಾದಶಿ ಮಾಡಲೇಬೇಕಾದದ್ದು. ಆದರೆ ಇನ್ನು ಬೇರೆ ವ್ರತಗಳೆಲ್ಲ ಕೆಲವು ಲಕ್ಷ ನಮಸ್ಕಾರ, ಲಕ್ಷ ಪ್ರದಕ್ಷಿಣೆ, ರಂಗವಲ್ಲಿ ಇತ್ಯಾದಿಗಳು, ದಾನ ಧರ್ಮ ದೀಪ, ಇವುಗಳೆಲ್ಲ ಅವರವರು ತಮ್ಮ ತಮ್ಮ ಶಕ್ತಿ ಅನುಕೂಲತೆಗಳಿಗೆ ತಕ್ಕಂತೆ ಮಾಡ್ತಾ ಇರ್ತಾರೆ. ಆದರೆ ಈ ಭಕ್ತಿ ಶ್ರದ್ಧೆ ಅನುಸಂಧಾನ ಇದರ ಬಗ್ಗೆ ಮಾತ್ರ ಇದು ಒಂದು ತರಹದ ವ್ರತ, ಇದೊಂದು ಸಂಕಲ್ಪ, ಕೆಲವರು ಮಾಡಬಹುದು ಅಂತಲ್ಲ. ಇದನ್ನು ಎಲ್ಲರೂ ಮಾಡಬೇಕಾದ್ರೆ, ಎಲ್ಲರೂ ಮಾಡಬೇಕಾದ್ರೆ, ಬಾಲಕರೂ ಸರಿ, ವಿಶೇಷವಾಗಿ ಹಿರಿಯರು, ವಿವೇಕ ಇದ್ದವರು, ಆ ಅನುಸಂಧಾನ ಮಾಡುವಂತಹ ಪಕ್ವತೆಯನ್ನು ಪಡೆದುಕೊಂಡವರು ಹಿರಿಯರು ತಾವು ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ಮಾಡುವ ಎಲ್ಲ ಕರ್ಮಗಳನ್ನು ಮಾಡುತ್ತೇವೆ ಅನ್ನೋದೇ ಒಂದು ವ್ರತ. ಈ ವ್ರತವನ್ನು ವಿಶೇಷವಾಗಿ ಇದನ್ನು ಇಡೀ ಜೀವನದಲ್ಲಿ ನಾವು ಮಾಡುತ್ತೇವೆ ಅಂತ ಸಂಕಲ್ಪ ಮಾಡಿ, ಅಷ್ಟು ದೊಡ್ಡ ಸಂಕಲ್ಪವನ್ನು ಮಾಡುವಾಗಲೇ ಭಯವಾಗ್ತಾ ಇದ್ದರೆ ಕೊನೆ ಪಕ್ಷ ಮೊದಲು ಚಾತುರ್ಮಾಸ್ಯ ಕಾಲದಲ್ಲಿ ಅಂತೂ ಆ ರೀತಿ ನಾವು ಮಾಡ್ತೇವೆ ಅಂತ ಪ್ರಾರಂಭ ಮಾಡಿ, ಆಮೇಲೆ ನಿಮಗೆ ಅದರ ರುಚಿ ಕಂಡಾಗ ಬಿಡಬೇಕು ಅಂತ ಅನಿಸೋದಿಲ್ಲ. ಮುಂದೆ ಇಡೀ ಜೀವನ ಪರ್ಯಂತ ಆ ತರಹದ ಕರ್ಮಗಳನ್ನು ಪರಿಪೂರ್ಣ ಮಾಡಿಕೊಳ್ಳುವ, ಸಫಲ ಮಾಡಿಕೊಳ್ಳುವ, ಅನಂತ ಫಲಪ್ರದವಾಗಿ ಮಾಡಿಕೊಳ್ಳುವಂತಹ ಒಂದು ಉಪಾಯ. ಒಂದೇ ಒಂದು ಕರ್ಮ ಒಂದು ಫಲ ಕೊಡುವಲ್ಲಿ ನಮಗೆ ಅನಂತ ಫಲವನ್ನು ಕೊಡುವುದಕ್ಕೆ ಸಾಧ್ಯ ಇದೆ, ಅಪಾರವಾದ ಪುಣ್ಯವನ್ನು ಕೊಡುವುದಕ್ಕೆ ಸಾಧ್ಯ ಇದೆ. ಭಕ್ತಿಯಿಂದ ಮಾಡಿದರೆ, ಶ್ರದ್ಧಾ ಅನುಸಂಧಾನಗಳಿಂದ ಮಾಡಿದರೆ.